ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಯಾರಿಗೂ ಕೂಡ ಇಂತಹದ್ದೊಂದು ಆಘಾತಕಾರಿಯಾದಂಥ ಸುದ್ದಿ ಯಾವ ಕುಟುಂಬಕ್ಕೂ ಕೂಡ ಬಂದು ಒದಗಬಾರದು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ಈ ಅಪಘಾತದ ತೀವ್ರತೆ ಯಾವ ಮಟ್ಟಿಗಿದೆ ಅಂದರೆ, ಆ ಸುತ್ತಮುತ್ತಲಿನ ಸ್ಥಳೀಯರೆಲ್ಲರೂ ಕೂಡ ಆ ದುರಂತ ನಡೆದ ಸ್ಥಳಕ್ಕೆ ಬಂದು ನಿಂತ್ಕೊಂಡಾಗ ಬೆಚ್ಚಿ ಬೀಳ್ತಾ ಇದ್ರು, ಆಘಾತಕ್ಕೊಳಗಾಗಿಬಿಟ್ಟಿದ್ರು. ಇಡೀ ಕುಟುಂಬವೇ ಸಜೀವ ದಹನವಾಗಿರ್ತಕ್ಕಂಥ ದುರಂತ ಇದು. ಯಾರು ಕೂಡ ಮುಂಜಾನೆ ಇಂಥದ್ದೊಂದು ದುರಂತ ಸಂಭವಿಸುತ್ತೆ ಅಂತ ಊಹೆ ಮಾಡಿರಲಿಕ್ಕೂ ಕೂಡ ಸಾಧ್ಯವಿಲ್ಲ. ಅನೇಕರು ಡ್ರೈವಿಂಗ್ ಮಾಡಬೇಕಾದ್ರೆ ಎಲ್ಲೋ ನಾವು ಸ್ಪೀಡಾಗಿ ಹೋಗೋ ಬಾರ್ದಲ್ಲೋ ಅಥವಾ ಯಾವುದೋ ರೀತಿಯಾದಂಥ ಚರ್ಚೆ ಮಾಡ್ಕೊಳ್ತಾನೋ, ಮುಂದೆ ಬರ್ತಕ್ಕಂಥ ವಾಹನಗಳ ಮೇಲೆ ಗಮನ ಇಲ್ಲದಂತೆ, ಅಥವಾ ಎದುರಿಗೆ ಬರ್ತಾ ಇದ್ದಂಥ ವಾಹನ ಅಥವಾ ನಮ್ಮ ಮುಂದೆ ಹೋಗ್ತಾ ಇದ್ದಂಥ ವಾಹನಗಳನ್ನು ಬಿಟ್ಟು ಓವರ್ಟೇಕ್ ಮಾಡಲಿಕ್ಕೆ ಹೋದಾಗ ಎಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ಅಂದರೆ, ನೋಡಿ, ಇವತ್ತು ಇಡೀ ಕುಟುಂಬ ಸಜೀವನ ದಹನವಾಗ್ತಕ್ಕಂಥ ಘಟನೆ ನಡೆದಿರೋದು ಯಾದಗಿರಿ ಜಿಲ್ಲೆಯ ಸುರಪುರ ಬಳಿಯ ಖಾಸಗಿ ಬಸ್ ಮತ್ತು ಕಾರಿನ ನಡುವೆ ನಡೆದಂಥ ಭೀಕರವಾದಂಥ ಅಪಘಾತದಲ್ಲಿ ಒಂದೇ ಕುಟುಂಬದ 6 ಮಂದಿ ಸಜೀವ ದಹನ ಆಗ್ತಾರೆ. ಸ್ನೇಹಿತರೆ, ತಿಂಥಣಿ ಮೌನೇಶ್ವರ ದರ್ಶನವನ್ನು ಮುಗಿಸಿ ವಾಪಸ್ ಆಗ್ತಾ ಇದ್ದಂಥ ರಾಯಚೂರು ಜಿಲ್ಲೆಯ ಸಿರವಾರದ ಕುಟುಂಬ ಈ ದುರಂತಕ್ಕೆ ಬಲಿಯಾಗಿರೋದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಆ JCB ಆ ಕಾರುಗಳನ್ನು ಎತ್ತಾಕ್ತಾ ಇರೋದು, ಎಷ್ಟು ಸುಟ್ಟು ಭಸ್ಮವಾಗಿ ಹೋಗಿಬಿಟ್ಟಿರೋದು. ಒಂದು 50 ಮೀಟರ್ ಆ ಖಾಸಗಿ ಬಸ್ ಆ ವಾಹನವನ್ನು ಎಳೆದುಕೊಂಡು ಹೋಗಿಬಿಟ್ಟಿದೆ, ನುಜ್ಜು ಗುಜ್ಜಾಗಿ ಹೋಗಿಬಿಟ್ಟಿದ್ದಾವೆ. ಜೊತೆಗೆ ಆ ಕಾರ್ ಲಾಕ್ ಆಗಿದ್ದರಿಂದ ಅವರು ತಮ್ಮ ಪ್ರಾಣವನ್ನು ಕೂಡ ಉಳಿಸ್ಕೊಳ್ಳಿಕ್ಕೆ ಸಾಧ್ಯವಾಗಿಲ್ಲ. ಕ್ಷಣಾರ್ಧದಲ್ಲೇ ಇಡೀ ದೇಹ ಹೊತ್ತು ಉರಿಯುತ್ತೆ, ಸುಟ್ಟು ಕರಕಲಾಗಿಬಿಡ್ತಾರೆ. ಜೊತೆಗೆ ಇದರ ಭೀಕರತೆ ಯಾವ ಮಟ್ಟಿಗಿದೆ ಅಂದರೆ, ನಾನು ಮುಂದೆ ಅದನ್ನು ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ನೋಡಿ, ಅವರ ಗುರುತು ಪತ್ತೆ ಹಚ್ಚೋದು ಕೂಡ ಕಷ್ಟ ಸಾಧ್ಯವಾಗಿಬಿಡುತ್ತೆ. ಉಳಿದಿರೋದು ಅಲ್ಲೆಲ್ಲವೂ ಕೂಡ ನೀವು ಯಾರನ್ನಾದರೂ ಮಣ್ಣು ಮಾಡಿದಾಗ ಅಥವಾ ಚಿತೆಗೆ ಏನಾದರೂ ಒಡ್ಡಿದಾಗ ಕೊನೆಯಲ್ಲಿ ಉಳಿಯುತ್ತಲ್ವ, ತಲೆಬುರುಡೆಗಳು, ಮೂಳೆಗಳು ಆ ರೀತಿಯಾಗಿ ಉಳಿದು ಬಿಟ್ಟಿರೋದು. ಅಲ್ಲಿನ ಪ್ರತ್ಯಕ್ಷದರ್ಶಿಗಳು ಅದನ್ನು ಅರಗಿಸಿಕೊಳ್ಳೋದಕ್ಕೂ ಕೂಡ ಕಷ್ಟ ಸಾಧ್ಯವಾಗಿಬಿಟ್ಟಿದೆ. ಜವರಾಯನ ಅಟ್ಟಹಾಸ ಯಾವ ಮಟ್ಟಿಗಿರುತ್ತೆ ಅನ್ನೋದಕ್ಕೆ ಇಂತಹದ್ದೊಂದು ದುರಂತಗಳು ಸಾಕ್ಷಿಯಾಗಿ ನಿಲ್ಲುತ್ತೆ. ಸ್ವಲ್ಪನೂ ಕೂಡ ವಿಧಿಗೆ ಕನಿಕರ ಇಲ್ವಾ, ಕರುಣೆ ಇಲ್ವಾ, ಮಾನವೀಯತೆ ಇಲ್ವಾ? ಆ ಭಗವಂತನಿಗೆ ಇಂಥದ್ದೊಂದು ಕುಟುಂಬವನ್ನೇ ಕಿತ್ಕೊಳ್ಬೇಕಾದ್ರೆ ಇನ್ನು 2 ಮಕ್ಕಳುಗಳು ಉಳಿದಿರೋದು, ಅವು ಕೂಡ ಅನಾಥವಾಗಬಿಟ್ಟವು ಅಂತ ಕನಿಷ್ಠ ಪಕ್ಷದ ಕರುಣೆಯನ್ನಾದರೂ ತೋರಿಸಿಲ್ವಲ್ಲಪ್ಪ ಅಂತ ಅನಿಸ್ಬಿಡುತ್ತೆ. ಸ್ನೇಹಿತರೆ, ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ನೋಡಿ, ಕಾರ್ನಲ್ಲಿದ್ದಂಥ ಕೌನ್ಸಿಲರ್ ಕೃಷ್ಣನಾಯಕ್ 50 ವರ್ಷ, ಕೃಷ್ಣನಾಯಕ್ ಅವರ ಹೆಂಡತಿ ಅನಂತ್ ಕಲಾ 45 ವರ್ಷ, ಶರಣಪ್ಪ 36, ಶರಣಪ್ಪ ಅವರ ಹೆಂಡತಿ ನಿಸರ್ಗ 30 ವರ್ಷ, ಶರಣಪ್ಪ ಅವರ ಮಗು ಸಿದ್ಧಾರ್ಥ್ 3 ವರ್ಷ, ಶಶಿಕಲಾ 30 ವರ್ಷ ಮೃತಪಟ್ಟಿರೋದು. ನಿನ್ನೆ ಕಳೆದ ಏಪ್ರಿಲ್ 16ನೇ ತಾರೀಕು ಮಂತ್ರಾಲಯಕ್ಕೆ ರಾಯರ ದರ್ಶನಕ್ಕಂತ ಹೊರಟಿದ್ದಂಥ ಚಿಕ್ಕಮಗಳೂರು ಮತ್ತು ಹಾಸನದ 8 ಮಂದಿ ಕುಟುಂಬಸ್ಥರು ಅಪಘಾತಕ್ಕೀಡಾಗಿ ಸಾವನ್ನಪ್ಪಿದಂಥ ಕಹಿ ಘಟನೆ ನಮ್ಮೆಲ್ಲರಿಗೂ ಕೂಡ ಇನ್ನೂ ಕಣ್ಣು ಮುಂದೆ ಇದೆ. ಅದು ಮಾಸೋ ಮುನ್ನವೇ ರಾಜ್ಯದಲ್ಲಿ ಮತ್ತೊಂದು ಭೀಕರ ರಸ್ತೆ ದುರಂತ ಸಂಭವಿಸಿದೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಶಾಂತಪುರ ಕ್ರಾಸ್ ಬಳಿ ಖಾಸಗಿ ಬಸ್ ಮತ್ತು ಕಾರಿನ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸುತ್ತೆ. ಆ ಕಾರ್ನ ಅರ್ಧ ಭಾಗ, ನೀವು ಬಾನೆಟ್ ಅಂತ ಏನು ಹೇಳಿ ಕರಿತೀರಲ್ವ, ಅದೆಲ್ಲವೂ ಕೂಡ ಆ ಬಸ್ಸಿನ ಕೆಳಭಾಗಕ್ಕೆ ಹೋಗಿ ಸಿಗಾಕ್ಕೊಂಡಿರೋದು. ನಿಮಗೆ ಏರ್ ಬಲೂನು ಯಾವುದು ಕೂಡ ಇಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ. ಯಾಕೆಂದರೆ ಇಡೀ ಬಸ್ ಮತ್ತು ಕಾರ್ ಎರಡೂ ಕೂಡ ಹೊತ್ತು ಹುರಿದು ಬಿಟ್ಟಿದೆ. ಬಸ್ನವ್ರು ಪರಾರಿ ಆಗಲಿಕ್ಕೆ ಅವಕಾಶ ಇದೆ, ಆದರೆ ಕಾರ್ನೊಳಗಿದ್ದಂಥವ್ರಿಗೆ ಆ ಲಾಕರ್ ಇದೆಯಲ್ಲ, ಅದು ಲಾಕ್ ಆಗಿರೋದ್ರಿಂದ ಡೋರ್ನ ಎಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಅನ್ನೋದಕ್ಕೆ ಇಲ್ಲಿ ನಾವು ಈ ಕೇಸ್ ಬಹಳಷ್ಟು ಪ್ರತ್ಯಕ್ಷ ಸಾಕ್ಷಿಯಾಗಿ ನಿಲ್ಲೋದು. ಯಾವಾಗ ಮುಖಾಮುಖಿ ಡಿಕ್ಕಿ ಸಂಭವಿಸುತ್ತೋ ತಕ್ಷಣಕ್ಕೆ ಆ ಸ್ಪಾರ್ಕ್ ಎದ್ಬಿಟ್ಟು ಬೆಂಕಿ ಹತ್ಕೊಳ್ಳುತ್ತೆ. ಆಗ ಇಡೀ ಕುಟುಂಬದ 6 ಮಂದಿಯೂ ಕೂಡ ಸಜೀವ ದಹನ ಆಗ್ತಾರೆ. ಈ ದುರಂತ ರಾಜ್ಯದ ಜನರನ್ನ ಬೆಚ್ಚಿ ಬೀಳಿಸ್ತಾ ಇರೋದು. ಅಪಘಾತದ ತೀವ್ರತೆ ಎಷ್ಟು ಭಯಾನಕವಾಗಿತ್ತು ಅಂದರೆ, ಆ ಘಟನಾ ಸ್ಥಳದಲ್ಲಿ ಹೊತ್ತು ಹುರಿದಂಥ ತಲೆಬೋಡುಗಳು ಮಾತ್ರ ಈ ಕಾಣಸಿಗ್ತಾ ಇರೋದು. ಇವತ್ತು ಬೆಳಗ್ಗೆ ಸುಮಾರು 9:45 ಸುಮಾರು, ಅದು ರಾಹುಕಾಲ ಅಂತ ಅನಿಸುತ್ತೆ, ಈ ಘಟನೆ, ಈ ಅಪಘಾತ ಸಂಭವಿಸಿದಂಥ ಸಮಯ. ಬೆಂಗಳೂರಿನಿಂದ ಕಲಬುರಗಿಯತ್ತ ಸಾಗ್ತಾ ಇತ್ತು ಖಾಸಗಿ ಬಸ್ಸು, ಮತ್ತು ಕಲಬುರಗಿಯಿಂದ ರಾಯಚೂರು ಜಿಲ್ಲೆಯ ಸಿರವಾರ ಕಡೆಗೆ ತೆರಳುತ್ತಾ ಇದ್ದಂಥ ಕಾರು. ಈ 2ರ ನಡುವೆ ಭೀಕರವಾದಂಥ ಡಿಕ್ಕಿ ಆಗುತ್ತೆ. ಡಿಕ್ಕಿಯ ತೀವ್ರತೆಗೆ ಕಾರು ಸಂಪೂರ್ಣವಾಗಿ ಕ್ಷಣಾರ್ಧದಲ್ಲೇ ಹೊತ್ತು ಹುರಿಯುತ್ತೆ. ಕಾರ್ನಲ್ಲಿ ಪ್ರಯಾಣಿಸ್ತಾ ಇದ್ದಿದ್ದು ಒಟ್ಟು 8 ಮಂದಿ, ಅದರಲ್ಲಿ 6 ಮಂದಿ ಸ್ಥಳದಲ್ಲೇ ಪ್ರಾಣವನ್ನು ಕಳೆದುಕೊಳ್ಬೇಕಾದಂಥ ಪರಿಸ್ಥಿತಿ ಬರುತ್ತೆ. ನೋಡಿ, ರಾಯಚೂರು ಜಿಲ್ಲೆಯ ಸಿರವಾರ ಪಟ್ಟಣದ ಪಂಚಾಯತ್ನ ಮೆಂಬರ್ ಇವರು ಕೃಷ್ಣನಾಯಕು. ಒಳ್ಳೆ ಹೇಳ್ಕೊಳ್ಳುವಂಥ ಕುಟುಂಬಸ್ಥರು, ಚೆನ್ನಾಗಿದ್ದರು. ಮನೇಲಿ ಹಣಕಾಸಿಗೆ ಆರ್ಥಿಕತೆಗೆ ಯಾವುದೂ ಕೂಡ ಕೊರತೆ ಇರಲಿಲ್ಲ.
ಖುಷಿಯಾಗಿದ್ದಂಥ ಕುಟುಂಬ. ಈಗ ಸದ್ಯ ಅವ್ರನ್ನ ಮೃತರಲ್ಲೇ ಕೃಷ್ಣನಾಯಕು, ಅನಂತಕಲಾ, ಅವ್ರ ಅಳಿಯ ಶರಣಪ್ಪ ಅವ್ರನ್ನ ಗುರ್ತು ಹಿಡಿಯೋದೇ ಕಷ್ಟ ಸಾಧ್ಯವಾಗಿಬಿಟ್ಟದು. ಅದಾದ ನಂತರ ಸ್ವಲ್ಪ ಡೀಟೇಲ್ಸ್ ಮಾಹಿತಿ ಎಲ್ಲವನ್ನು ತಿಳಿದುಕೊಂಡ ನಂತರ ಗೊತ್ತಾಗಿರೋದು. ಇಬ್ಬರಿಗೆ ಗಂಭೀರ ಗಾಯವಾಗಿದೆ. ಅವರು ಸಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಅನೇಕರು ಅವ್ರು ಬದುಕೋ ಚಾನ್ಸಸ್ಸೇ ಕಮ್ಮಿ ಅನ್ನೋ ರೀತಿಯಾಗಿ ಹೇಳ್ತಾ ಇದ್ದಾರೆ. ಯಾಕೆಂದರೆ ಕಾರ್ನಲ್ಲಿದ್ದಿದ್ದು 5 ವರ್ಷದ ಅದ್ವಿಕಾ, ಪುಟಾಣಿ ಮಗು ಅದು. ಇನ್ನು ಶ್ರೀನಿಧಿ ಕೇವಲ 1.5 ವರ್ಷದ ಮಗು. ಗಂಭೀರವಾದಂಥ ಗಾಯಗಳಾಗ್ಬಿಟ್ಟಿದೆ. ಅದು ಹೇಗೆ ಅವರು ಪಾರಾದರು ಅನ್ನೋದೇ ಅಚ್ಚರಿಯಾದಂಥ ವಿಷಯ. ಯಾಕೆಂದರೆ ಒಂದು ಕಡೆ ಕಾರ್ ಲಾಕ್ ಆಗಿರೋದು, ಎಲ್ಲೋ ಗ್ಲಾಸ್ ಡೋರ್ ವಿಂಡೋವನ್ನು ಇಳಿಸಿ ಏನಾದರೂ ಅವರು ಹೊರಗೆ ಹಾಕಿದ್ರಾ ಏನು, ಅಥವಾ ಅಲ್ಲಿನ ಸ್ಥಳೀಯರು ಏನಾದರೂ ಅವ್ರನ್ನ ರಕ್ಷಣೆ ಮಾಡಿದ್ರೆ, ಇನ್ನೂ ಅಪ್ಡೇಟ್ಸ್ ಬರಬೇಕಾಗಿದೆ. ಇನ್ನೊಂದಿಷ್ಟು ಮಾಹಿತಿಗಳು ಕೂಡ ಸಿಗಬೇಕಾಗಿದೆ. ನೋಡಿ, ದರ್ಶನ ಮುಗಿಸಿ ವಾಪಸ್ ಆಗ್ತಾ ಇದ್ದಂಥ ವೇಳೆ ದುರಂತ ನಡೆದಿರೋದು. ಅಂದರೆ ನಿಮಗೆ ಅಮಾವಾಸ್ಯೆ ಇತ್ತಲ್ವ, ಹಾಗಾಗಿ ಈ ಅಮಾವಾಸ್ಯೆಯ ನಿಮಿತ್ತ ಈ ತಿಂತಣಿ ಮೌನೇಶ್ವರ ಮತ್ತು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಆ ದೇವಸ್ಥಾನದ ದರ್ಶನ ಮುಗಿಸ್ಕೊಂಡು ಸಿರ್ವಾರಕ್ಕೆ ಅಂತ ಹೇಳಿ ವಾಪಸ್ ಆಗ್ತಾಯಿದ್ರು. ಹೆಚ್ಚಾಗಿ ಇಳಿ ಮುಂಜಾನೆ ಯಾರೇ ಆಗಿರಲಿ ಟ್ರಾವೆಲ್ ಮಾಡಬೇಕಾದ್ರೆ 4 ಗಂಟೆಯ ನಂತರ ಮತ್ತು ಈ 7 ಗಂಟೆ 8 ಗಂಟೆ ಸುಮಾರಿಗೆ ತುಂಬ ಲಾಂಗ್ ಜರ್ನಿ ಮಾಡೋದು ತುಂಬ ಡೇಂಜರಸ್ ಅಂತ ಯಾವಾಗಲೂ ಕೂಡ ಹೇಳ್ತಾ ಇರ್ತೀವಿ. ಯಾಕೆಂದರೆ ಇಳಿ ಮುಂಜಾನೆಯ ನಿದ್ದೆಯ ಮಂಪರಿದೆಯಲ್ಲ, ತುಂಬ ಪ್ರೆಷಸ್, ಗಾಢವಾದಂಥ ನಿದ್ದೆ ಬರ್ತಕ್ಕಂಥ ಸಮಯ. ನೀವು ಹೆಚ್ಚಾಗಿ ರಾತ್ರಿ ಹೊತ್ತು ಟ್ರಾವೆಲ್ ಮಾಡೋದನ್ನು ಕೂಡ ಬ್ರೇಕ್ ಮಾಡಬೇಕಾಗತ್ತೆ. ಆದರೆ ಈ 12 ಗಂಟೆ, ರಾತ್ರಿ 12 ಗಂಟೆಯ ಹಿಂದಿನ ಸಮಯಗಳಲ್ಲಿ ಹೆಚ್ಚಾಗಿ ಆಗ ನಿದ್ದೆ ಏರ್ತಾ ಇರುತ್ತೆ. ಇನ್ನು ಇಳಿ ಮುಂಜಾನೆ ಭಾಳ ಗಾಢವಾದಂಥ ನಿದ್ದೆಗೆ ಎಲ್ಲರೂ ಕೂಡ ಜಾರಿರ್ತಾರೆ. ಸ್ವಲ್ಪ ನಿದ್ದೆಯ ಮಂಪರು ಅಥವಾ ಆ ಥರದ ನಿರ್ಧಾರಗಳು, ಜೊತೆಗೆ ಟೆನ್ಷನ್ ಇರ್ಬೋದು, ಇವೆಲ್ಲವೂ ಕೂಡ, ಅಥವಾ ಲಾಂಗ್ ಜರ್ನಿ ಮಾಡಿದರೆ, ಈ ಥರದ ದೇವಸ್ಥಾನಗಳು ಹೋಗಬೇಕಾದ್ರೆ ಲಾಂಗ್ ಜರ್ನಿ ಆಗಿರುತ್ತೆ, ನಿದ್ದೆ ಸರಿಯಾಗಿ ಆಗಿರೋದಿಲ್ಲ. ಅವ್ರು ತೆಗೆದುಕೊಂಡಿರ್ತಕ್ಕಂಥ ಒಂದೇ ಒಂದು ನಿರ್ಧಾರ ನೋಡಿ, ಒಂದು ಓವರ್ಟೇಕ್ ಮಾಡೋದು. ನಾನು ಬೇಗ ಈ ಬಸ್ಗಿಂತ ಮುಂದೆ ಹೋಗಬೇಕು, ಅಥವಾ ಮುಂದೆ ಇರತಕ್ಕಂಥ ವಾಹನಕ್ಕಿಂತ ಮುಂಚೆ ಹೋಗಬೇಕು ಅಂತದ್ದು. ಇಡೀ ಸಂತೋಷದ ಪ್ರಯಾಣ, ದೇವಸ್ಥಾನ ಮುಗಿಸಿ ಖುಷಿಯಿಂದ ಭಗವಂತನ ದರ್ಶನ ಮಾಡಿಕೊಂಡು ನಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಬರಲಿಕ್ಕೆ ಹೋದಂಥ ಕುಟುಂಬ, ಇಡೀ ಕುಟುಂಬದ ಸಂತೋಷದ ಪ್ರಯಾಣ ಒಂದು ಕ್ಷಣದಲ್ಲಿ ದುರಂತ ಅಂತ್ಯವನ್ನು ಕಂಡಿರೋದು. ಅಪಘಾತದಲ್ಲಿ ಬಸ್ಗೂ ಕೂಡ ನಾನು ಹೇಳಿದೆ ಬೆಂಕಿ ತಗಲಿದೆ ಅಂತ. ಅದರಲ್ಲಿದ್ದಂಥ ಸುಮಾರು 33 ಜನ ಪ್ರಯಾಣಿಕರಿದ್ದರು. ಅವರಿಗೆ ಯಾವುದೇ ರೀತಿಯಾದಂಥ ಪ್ರಾಣಾಪಾಯ ಸಂಭವಿಸಿಲ್ಲ. ಅವರೆಲ್ಲರೂ ಕೂಡ ಪಾರಾಗಿ ಹೊರಗೆ ಬಂದಿದ್ದಾರೆ. ಕೆಲವೊಬ್ಬರಿಗೆ ಮಾತ್ರ ಸಣ್ಣ ಪುಟ್ಟ ಗಾಯಗಳಕ್ಕೆ ಒಂದೇ ಸರಿ ಬ್ರೇಕ್ ಹೊಡೆದು ಒಂದು 50 ಮೀಟ್ರು ಎಳ್ಕೊಂಡು ಹೋಗಿರೋದ್ರಿಂದ ಬಸ್ ಒಳಗಿದ್ದಂಥ ಕೂತಂಥವ್ರು ಸ್ವಲ್ಪ ಗಲಿಬಿಲಿ ಆಗಿದ್ದಾರೆ. ಎದುರಿಗಿದ್ದಂಥ ಕಬ್ಬಿಣದ ರಾಡ್ಗಳಿಗೆ ಸಣ್ಣ ಪುಟ್ಟ ತಲೆಗಳು ತಾಗಿರೋದ್ರಿಂದ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ ಅಷ್ಟೇ. ನೋಡಿ, ಅಪಘಾತದ ತೀವ್ರತೆ ಕಾರಿನ ಬಾಗಿಲುಗಳು ಲಾಕ್ ಆಗಿಬಿಟ್ಟವಂತೆ. ಒಳಗಿದ್ದಂಥವ್ರು ಹೊರಗೆ ಬರಲಿಕ್ಕೆ ಸಾಧ್ಯವಾಗಿಲ್ಲ ಅನ್ನೋದನ್ನ ಪೊಲೀಸ್ನವರೇ ಹೇಳ್ತಾ ಇರೋದು. ಅಂದರೆ ಗಾಳಿ ಒಂದು ಕಡೆ, ಈ ಬಿಸಿಲ ಬೇಗೆ ಜೋರಾಗಿ ಬೀಸ್ತಕ್ಕಂಥ ಗಾಳಿ, ಯಾವಾಗ ಈ ಬೆಂಕಿ ತೀವ್ರತೆ ವೇಗವಾಗಿ ವ್ಯಾಪಿಸಿ ಕಂಪ್ಲೀಟಾಗಿ ಸಂಪೂರ್ಣ ಕರ್ಕಲ್ ಆಗಿಬಿಡ್ತೋ ಕಾರು, ಅಲ್ಲಿ ಉಳಿದಿದ್ದು ಸುಟ್ಟ ಅವಶೇಷಗಳ ನಡುವೆ ತಲೆಬುರುಡುಗಳು ಮಾತ್ರ ಜನರಿಗೆ ಸಿಕ್ಕಿದ್ದು, ಪತ್ತೆಯಾಗಿದ್ದು. ಅಲ್ಲಿದ್ದಂಥ ಜನರು ಪೊಲೀಸ್ನವ್ರಿಗೆ ಒಂದು ರೀತಿಯಾಗಿ ಮನ ಕಲುಕುವಂಥ ದೃಶ್ಯ ಅಂತ ಹೇಳ್ತಾಯಿದ್ರು. ಅವರು ಕೂಡ ಒಂದು ರೀತಿಯಾಗಿ ಆಘಾತಕಾರಿಯಾಗಿ ಮೌನಕ್ಕೆ ಶರಣಾಗಿಬಿಟ್ಟಿದ್ರು ಅಂತ. ಇನ್ನು ಕುಟುಂಬದವರು ಆ್ಯಸ್ ಇಟ್ ಈಸ್ ಅವರೆಲ್ಲರಿಗೂ ಕೂಡ ಮಾಹಿತಿ ಗೊತ್ತಾಗಿದೆ. ಬಿಕ್ಕಿ ಅಳ್ತಾ ಇದ್ದಾರೆ. ರೋದನೆ ಅಂತೂ ತೀರದಾಗಿಬಿಟ್ಟಿದೆ. ತಂದೆ ತಾಯಿ ಎಲ್ಲರನ್ನ ಕಳ್ಕೊಂಡು ಆ ಪುಟಾಣಿ ಕಂದಮ್ಮಗಳು ಅವರು ತಮ್ಮ ಭವಿಷ್ಯವನ್ನು ಹೇಗೆ ಕಟ್ಕೊಳ್ಬೇಕು ಅನ್ನೋ ರೀತಿಯಾಗಿ ಚಿಂತಾಕ್ರಾಂತರಾಗೂ ಕೂಡ ಇದ್ದಾರೆ. ನೋಡಿ, ಘಟನೆಯ ಮಾಹಿತಿ ತಿಳಿದು ಸ್ವರೂಪರ ಪೊಲೀಸರು ಬರ್ತಾರೆ, ಅಗ್ನಿಶಾಮಕ ದಳದ ಸಿಬ್ಬಂದಿ ಬರ್ತಾರೆ. ಎಲ್ಲರೂ ದೌಡಾಯಿಸಿ ಆ ಒಂದು ಬೆಂಕಿಯನ್ನು ನಂದಿಸೋ ಕಾರ್ಯವನ್ನು ನಡೆಸಿದ್ರು ಕೂಡ ಬಳಿಕ ಅದಾದ ನಂತರ ಆ ಮೃತದೇಹಗಳನ್ನು ಹೊರತೆಗೆದು ಗುರುತಿಸುವ ಪ್ರಯತ್ನವನ್ನು ಮಾಡಲಾಯಿತು. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಸುಟ್ಟು ಕರಕಲಾಗಿಬಿಟ್ಟಿದ್ದಾರೆ. ಪೊಲೀಸ್ನವರು ಪ್ರಕರಣವನ್ನು ದಾಖಲಿಸಿಕೊಂಡು ಈ ಅಪಘಾತಕ್ಕೆ ನಿಖರವಾದಂಥ ಕಾರಣ ಏನು ಅನ್ನೋದನ್ನು ಪತ್ತೆ ಹಚ್ತಾ ಇದ್ದಾರೆ. ಅಂದರೆ ಒಂದು ಕಡೆ ಪ್ರತ್ಯಕ್ಷದರ್ಶಿಗಳು ಹೇಳೋ ಪ್ರಕಾರ, ಜೊತೆಗೆ ಆ ಬಸ್ನವ್ರು ಹೇಳೋ ಪ್ರಕಾರ ಒಂದು ಅತಿಯಾದಂಥ ವೇಗವಾಗಿ ಬಂದಂಥ ಕಾರು ಅದು. ಇನ್ನೊಂದು ಕಡೆ ನಿರ್ಲಕ್ಷ್ಯ ಚಾಲನೆ, ಯಾಕೆಂದರೆ ಓವರ್ಟೇಕ್ ಮಾಡಿದ್ದು. ಇನ್ನೊಂದು ತಾಂತ್ರಿಕ ದೋಷವೂ ಕೂಡ ಕಾರಣ ಇರಬಹುದು ಅಂತ. ತಾಂತ್ರಿಕ ದೋಷ ಏನಕ್ಕೆ ಅಂತ ಹೇಳಿದ್ರೆ, ನೋಡಿ, ಯಾವಾಗೇ ಆಗಲಿ ಕಾರುಗಳು ಡಿಕ್ಕಿ ಹೊಡೆದಾಗ ಒಂದು ಏರ್ ಬ್ಯಾಗ್ ಓಪನ್ ಆಗುತ್ತೆ. ಏರ್ ಬ್ಯಾಗ್ ಓಪನ್ ಆದಾಗ ಫ್ರಂಟಲ್ಲಿ ಕೂತಿರೋದಂಥವ್ರು ಪಾರಾಗಬಹುದು. ಅಟ್ಲೀಸ್ಟ್ ಆ ಥರದ್ದು ಏನೂ ದುರಂತ ಅಥವಾ ಗಂಭೀರ ಗಾಯಗಳೇನೋ ಆಗೋದಿಲ್ಲ ಅಂತ. ಬಟ್ ಇಲ್ಲ, ಅದು ಆಗಿಲ್ಲ. ತಾಂತ್ರಿಕ ದೋಷಗಳು ಅಂದರೆ ಈ ಬೆಂಕಿ ಹೊತ್ಕೊಳ್ಳಿಕ್ಕೆ ಏನು ಕಾರಣ ಇರಬಹುದು ಅಂತ. ಒಳಗೆ ಏನಾದರೂ ಟೆಕ್ನಿಕಲಿ ಸಮಸ್ಯೆಗಳಾಗಿದ್ದರೆ ತಕ್ಷಣಕ್ಕೆ ಏನಾದರೂ ಡಿಕ್ಕಿ ಹೊಡೆದಾಗ ಈ ಥರದ ಪೆಟ್ರೋಲ್ ಲೀಕ್ ಆಗೋದು, ಜೊತೆಗೆ ಈ ಥರದ ಬೆಂಕಿ ಹೊತ್ಕೊಳ್ಳೋದು ಆಗುತ್ತೆ. ಅದು ಎಲ್ಲವೂ ಕೂಡ ಇನ್ವೆಸ್ಟಿಗೇಷನ್ನಿಂದ ತಿಳಿಬೇಕಾಗಿದೆ. ಇನ್ನು ಈ ದುರಂತದಲ್ಲಿ ನೋಡು, ರಾಜ್ಯದಲ್ಲಿ ರಸ್ತೆ ಸುರಕ್ಷತೆಗಳ ಬಗ್ಗೆಯೂ ಕೂಡ ಮತ್ತೆ ಪ್ರಶ್ನೆಗಳು ಎದ್ದೇಳ್ತಾ ಇದ್ದಾವೆ. ಅಲ್ಲಿರ್ತಕ್ಕಂಥ ಎಲ್ಲ ಬೋರ್ಡ್ಗಳು ಹಾಕಿರ್ತಾರೆ, ಖಂಡಿತವಾಗಿ ಓವರ್ಟೇಕ್ ಮಾಡಬೇಡಿ ಅಂತ, ಹಂಪ್ಸ್ಗಳಿರುತ್ತೆ,
ಕೇಳೋದಿಲ್ಲ. ಜೊತೆಗೆ ಮುಂದೆ ಹೋಗ್ತಾ ಇರೋರು ಕೂಡ ಸಡನ್ ಬ್ರೇಕ್ ಹಾಕೋದು ಏನೋ ಈ ಥರದ್ದು ಏನೋ ಸಮಸ್ಯೆಗಳಾಗಿರುತ್ತೆ. ಅದನ್ನು ಖಂಡಿತವಾಗಿಯೂ ಪ್ರತ್ಯಕ್ಷದರ್ಶಿಗಳು ಹೇಳಬೇಕು. ಮತ್ತು ಇತ್ತೀಚೆಗೆ ಈ ಥರದ ಸರಣಿ ಅಪಘಾತಗಳಿದೆಯಲ್ಲ, ಸಾರ್ವಜನಿಕರಲ್ಲೇ ಒಂದು ರೀತಿ ಭಯದ ವಾತಾವರಣವನ್ನು ನಿರ್ಮಾಣ ಮಾಡೋದು. ಎದುರಿಗಿದ್ದಂಥ ಡ್ರೈವರ್ ಇರ್ಬೋದು, ಅವನ ತಪ್ಪೋ ಅಥವಾ ಈ ಡ್ರೈವರ್ದು ತಪ್ಪೋ ಎಲ್ಲವೂ ಕೂಡ ತನಿಖೆಯ ನಂತರ ಗೊತ್ತಾಗಬೇಕು. ಆದರೆ ಹೋದಂಥ ಜೀವಗಳು ಮತ್ತೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಯಾದಗಿರಿ SP ಪೃಥ್ವಿ ಶಂಕರ್ ಅವರು ಕೂಡ ಮಾತನಾಡ್ತಾ ಇದ್ದರು. ಒಂದೇ ಕುಟುಂಬದ 8 ಜನ ಪ್ರಯಾಣ ಮಾಡ್ತಾ ಇದ್ದಿದ್ದು, 6 ಜನ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ, 2 ಮಕ್ಕಳಿಗೆ ಗಾಯಗಳಾಗಿದ್ದಾವೆ. ಯಾದಗಿರಿ ಏಮ್ಸ್ ಹಾಸ್ಪಿಟ್ಲಿಗೆ ಆ ಮಕ್ಕಳನ್ನು ದಾಖಲು ಮಾಡಲಾಗಿದೆ. ಅವು ಕೂಡ ಬಹಳಷ್ಟು ಗಂಭೀರ ಪರಿಸ್ಥಿತಿಯಲ್ಲಿದ್ದಾವೆ. ದೇವರ ದರ್ಶನ ಮುಗಿಸ್ಕೊಂಡು ವಾಪಸ್ ಹೋಗಬೇಕಾದ್ರೆ ನಡೆದಿರೋ ಘಟನೆ, ಓವರ್ಟೇಕ್ ಮಾಡಲಿಕ್ಕೆ ಹೋಗಿ ಈ ಅಪಘಾತ ಸಂಭವಿಸಿದೆ ಅಂತ ಅವರು ಒಂದು ಕ್ಲಾರಿಟಿ ಕೊಟ್ಟರು. ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಗೊತ್ತಾಗಬೇಕು. ಜೊತೆ ಕಾರ್ ಬಸ್ಸಿಗೆ ಗುದ್ದಿದ ಬಳಿಕ ಒಂದು 50 ಮೀಟ್ರ್ ದೂರ ಬಸ್ ಕಾರ್ನ ಎಳೆದುಕೊಂಡು ಹೋಗಿದೆ ಅನ್ನೋದನ್ನು ಅವರೇ ಮಾಹಿತಿ ಕೊಟ್ಟಿದ್ದಾರೆ. ಸದ್ಯ ಇದಿಷ್ಟು ಈ ಒಂದು ಘಟನೆ, ಈ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್. ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳು ಬರಬೇಕಾಗಿದೆ. ಏನಾಯಿತು ಏನು ಎತ್ತ ಅನ್ನೋದು. ಇನ್ನು ಈ 2 ಮಕ್ಕಳಾದರೂ ಬದುಕು ಉಳೀಲಿ ಅಂತ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಬೇಕಷ್ಟೆ. ಯಾಕೆಂದರೆ ಇಡೀ ಕುಟುಂಬವನ್ನು ಭಗವಂತ ಕಿತ್ಕೊಂಡಿದ್ದಾನೆ. ಆದರೆ ಆ 2 ಮಕ್ಕಳು ಕೂಡ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇರಬೇಕಾದ್ರೆ ಅವರಿಗಾದರೂ ಬದುಕು ಸಿಗಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.